ರಾಜ್ಯದ ಎಷ್ಟೋ ಭಾಗಗಳಲ್ಲಿ ಮಹಿಳೆಯರು ಆತಂಕಗೊಂಡಿದ್ದಾರೆ. ತಾಳಿಯನ್ನ ಕಳ್ಕೊಳ್ಳುವಂತಹ ಸ್ಥಿತಿಯಲ್ಲಿ ನಾವಿದೀವಿ ಅಂತ ಹೇಳಿ ಕಣ್ಣೀರನ್ನ ಹಾಕ್ತಿದ್ದಾರೆ. ಈ ಹಿಂಸೆ, ಈ ಟಾರ್ಚರ್ನ ಸಹಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನುವಂತ ಮಾತನ್ನ ಹೇಳ್ತಿದ್ದಾರೆ. ರಾಜ್ಯದ ವಿವಿಧ ಭಾಗಗಳಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಹೆಚ್ಚಾಗಿದೆ. ಅದರಲ್ಲೂ ಹಾವೇರಿ ಜಿಲ್ಲೆಯಲ್ಲೂ ಕೂಡ ಮೈಕ್ರೋ ಫೈನಾನ್ಸ್ಗಳ ಕಾಟಕ್ಕೆ ಜನ ತತ್ತರಿಸಿ ಹೋಗಿದ್ದಾರೆ. ನ್ಯೂಸ್ ಫಸ್ಟ್ ಈ ಬಗ್ಗೆ ವರದಿಯನ್ನ ಮಾಡೋಕ್ ಹೋದಾಗ ನ್ಯೂಸ್ ಫಸ್ಟ್ ಕ್ಯಾಮೆರಾ ನೋಡಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಓಡ್ ಹೋದ್ರು. ರಾಣಿಬೆನ್ನೂರು ನಗರದಲ್ಲಿ ಭಾರಿ ಹೈ ಡ್ರಾಮಾ ನಡೆದು ಹೋಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಳಗ್ಗೆಯಿಂದ ಫೈನಾನ್ಸ್ ಕಂತನ್ನ ಕಟ್ಟುವಂತೆ ಟಾರ್ಚರ್ನ ನೀಡ್ತಾ ಇದ್ರು ಸಿಬ್ಬಂದಿ. ನ್ಯೂ ಅಂಬಿಕಾ ಸಾವ್ಜಿ ಹೋಟೆಲ್ನ ಕುಟುಂಬ ನಡೆಸ್ತಾ ಇತ್ತು. ಅವ್ರು ಹೇಳಿದ್ರು ಮುಂದಿನ ತಿಂಗಳು ನಾವು ಕಟ್ತೀವಿ ಅಂತ ಹೇಳಿ. ಆದ್ರೂ ಕೇಳದೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಟಾರ್ಚರ್ನ ನೀಡ್ತಾ ಇದ್ದಂತೆ. ಯಾವಾಗ ನ್ಯೂಸ್ ಫಸ್ಟ್ ಸ್ಥಳಕ್ಕೆ ಹೋಗುತ್ತೋ ಆ ಸಂದರ್ಭದಲ್ಲಿ ಮೈಕ್ರೋ ಫೈನಾನ್ಸ್ ನ ಸಿಬ್ಬಂದಿ ಸ್ಥಳದಿಂದ ಎಸ್ಕೇಪ್ ಆಗೋಕೆ ಪ್ರಯತ್ನ ಪಟ್ಟಿದ್ದಾರೆ. ಮಾತಾಡ್ರಿ ತಪ್ಪಾಯ್ತಂದ್ರೆ ಅವ್ರಿಗೆ ವಾದ್ ಮಾರೇ ಬರ್ತೈತೆ. ಅವ್ರಿಗೆ ಅನ್ಯಾಯ ಮಾಡಿ ಮಾತಾಡಿ ನೀವು ನೀವು ವರ್ಕರ್ ನಿಮ್ಮ ಬಗ್ಗೆ ಮಾತಾಡ್ತಾ ಇಲ್ಲ. ಪಾಟೀಲ್ ಏನಕ್ಕೆ ಎಷ್ಟು ತಗೊಂಡಿದ್ರಿ? ಕ್ಯಾನ್ಸರ್ ಹಾಸ್ಪಿಟಲ್ ಅವ್ರು ಯಾರೋ ಒಬ್ರು ರಾಣಿಬೆನ್ನೂರು ನಗರದಲ್ಲಿ ದೊಡ್ಡ ಹೈ ಡ್ರಾಮಾ ನಡೆದು ಹೋಗಿದೆ. ಇದೇ ಮೈಕ್ರೋ ಫೈನಾನ್ಸ್ ವಿಚಾರವಾಗಿ ದೊಡ್ಡ ಪ್ರತಿಭಟನೆ ಕೂಡ ಇವತ್ತು ನಡೆದಿತ್ತು. ಇದೇ ಸಂದರ್ಭದಲ್ಲಿ ಈ ಹೈ ಡ್ರಾಮಾ ಆಗಿರೋದು. ಆಗಿದ್ದೇನು ಅಂತಂದ್ರೆ, ರಾಣಿಬೆನ್ನೂರು ನಗರದಲ್ಲಿ ನ್ಯೂ ಅಂಬಿಕಾ ಸಾವ್ಜಿ ಹೋಟೆಲ್ನ ಒಂದು ಕುಟುಂಬ ನಡೆಸ್ತಾ ಇದ್ರೆ ಅವರು ಮೈಕ್ರೋ ಫೈನಾನ್ಸ್ ಕಂಪನಿಯಿಂದ ಹಣವನ್ನ ತಗೊಂಡಿದ್ರು. ಈ ತಿಂಗಳು ಕಟ್ಟಕ್ಕಾಗಲ್ಲ, ಮುಂದಿನ ತಿಂಗಳು ನಾವು ಹಣವನ್ನ ಕಟ್ತೀವಿ, ಸಾಲವನ್ನ ಮರುಪಾವತಿ ಮಾಡ್ತೀವಿ ಅಂದ್ರೂ ಕೇಳದೆ ಹಿಂಸೆಯನ್ನ ಕೊಟ್ಟಿದ್ದಾರೆ. ಪದೇ ಪದೇ ಬಂದು ಟಾರ್ಚರ್ ಮಾಡಿದ್ದಾರೆ ಅನ್ನುವಂಥ ಆರೋಪ ಇದೆ. ಆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಆ ಹೋಟೆಲ್ಗೆ ಬಂದಂತಹ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಹೋರಾಟಗಾರರು ಹಾಗೆ ಸ್ಥಳೀಯರು ಅವರನ್ನ ಮುತ್ಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಸಿಬ್ಬಂದಿ ಇಲ್ಲ, ನಮ್ಮ ಕೆಲಸ ಮಾಡಕ್ ನಾವು ಬಂದಿದ್ದೀವಿ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಇದೇ ವೇಳೆ ಹೈ ಡ್ರಾಮಾ ನಡೆದು ಹೋಗಿದೆ. ಪ್ರಶ್ನೆಗಳಿಗೆ ಉತ್ತರ ಕೊಡೋಕಾಗದೆ ಆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಅಲ್ಲಿಂದ ಓಡ್ ಹೋಗಿದ್ದಾರೆ. ಇನ್ನು ಈ ಬಗ್ಗೆ ಅಂಬಿಕಾ ಸಾವ್ಜಿ ಹೋಟೆಲ್ ಮಾಲಕಿ ಜಯಶ್ರೀ ಅವರನ್ನ ನಮ್ಮ ಪ್ರತಿನಿಧಿ ಶಿವು ಮಾತನಾಡಿಸಿದ್ದಾರೆ. ಇದೇ ಮೈಕ್ರೋ ಫೈನಾನ್ಸ್ ಟಾರ್ಚರ್ಗೆ ಸಂಬಂಧಪಟ್ಟ ಹಾಗೆ ನೋಡೋಣ ಬನ್ನಿ. ಮೈಕ್ರೋ ಫೈನಾನ್ಸ್ ಹಾವಳಿಗೆ ಜನರು ತತ್ತರಗೊಂಡು ಹೋಗಿರುವಂತದ್ದು. ಇಂದು ಹಾವೇರಿ ನಗರದಲ್ಲಿ ನಾವಿರುವಂತದ್ದು. ಇಲ್ಲಿ ಒಂದು ಘಟನೆ ನಡೆದಿರುವಂತದ್ದು ಏನಂದ್ರೆ, ಸೂರಜ್ ಅಂತಕ್ಕಂಥವ್ರು 7 ಲಕ್ಷ ರೂಪಾಯಿ ಸಾಲವನ್ನು ಪಡೆದುಕೊಂಡಿದ್ರು. ಆ ಸಾಲ ಏನು ಸರಿಯಾದ ರೀತಿಯಲ್ಲಿ ತಮ್ಮ EMI ಕಟ್ಕೊಂತ ಬಂದರೂ ಕೂಡ ಕೇವಲ ಒಂದೇ ಒಂದು ತಿಂಗಳ EMI ಡ್ಯೂ ಆಗಿರ್ತಕ್ಕಂಥ ಏನಲ್ಲಿ ಅವರ ಮನೆಗೆ ಬಂದು, ಅವರ ಹೋಟೆಲ್ಗೆ ಬಂದು ಬೆಳಗ್ಗೆಯಿಂದಲೂ ಕೂಡ ಒಂದು ಫೈನಾನ್ಸ್ನವ್ರು ಏನಂದ್ರೆ ಅವರಿಗೆ ಸಂಪೂರ್ಣವಾಗಿ ಕಿರುಕುಳ ಕೊಡ್ತಾ ಇರುವಂಥದ್ದು. ಸದ್ಯ ಅವ್ರ ಹೋಟೆಲ್ನಲ್ಲಿ ಇರುವಂಥದ್ದು ಏನಂದ್ರೆ ಫೈನಾನ್ಸ್ ಕಿರುಕುಳ ನೀಡ್ತಕ್ಕಂಥ ಬಂದಂಥ ಸಿಬ್ಬಂದಿ ನ್ಯೂಸ್ ಫಸ್ಟ್ ಕ್ಯಾಮ್ರಾ ನೋಡ್ತಿದ್ದಂತೆ ಏನೋ ಎದ್ದು ಬಿದ್ದು ಓಡಿರುವಂಥ ದೃಶ್ಯ ಈಗಾಗಲೇ ನ್ಯೂಸ್ ಫಸ್ಟ್ ಕ್ಯಾಮ್ರಾದಲ್ಲಿ ಸರಿಯಾಗಿರುವಂಥದ್ದು. ಸದ್ಯ ಸೂರಜ್ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರ ತಾಯಿಯವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತೀನಿ. ಅಮ್ಮ, ಏನಮ್ಮ ಇದಕ್ಕೆ ಓಡೋದ್ರು ಅವರು? ನೀವು ಬಂದ ತಕ್ಷಣ ಓಡೋದ್ರಿ ಅವರು. ನಮಗೂ ಗೊತ್ತಿದ್ದಿಲ್ಲ ಹಿಂಗೆ ಮಾಡ್ತಾರ ಅನ್ನೋದವ್ರು. ಎಷ್ಟು ಸಲ ತೊಗೊಂಡಿದ್ರಿ? ನಾವು 2,80,000.
ತೊಗೊಂಡಿದ್ದೀವಿ ಇದ ಒಂದು ತಿಂಗಳದ ಅಷ್ಟ ಇದು ಕಟ್ಟೋದೈತಿ ನಾವು ಮುಂದಿನ ತಿಂಗಳ 2 ಸೇರಿನ ಕಟ್ತೇವೆ ಅಂದ್ರೂ ಬಿಡವಲ್ರಿ 1.5 ವರ್ಷ ಆಯ್ತ್ರಿ ನಾವು ತುಂಬಾ ಕುಂತ ಯಾರ್ದು ಏನು ನಾವು ಇಟ್ಕೊಂಡಿಲ್ಲ ಅವ್ರದ್ದು ಅಂದ್ರೂ ಹಿಂಗೆ ಇಲ್ಲ ಈಗ ಕಟ್ಟಬೇಕಾ ಅಂತ ಹೇಳಿದ್ರು ಅವ್ರು ಭಾಳ ರಿಕ್ವೆಸ್ಟ್ ಮಾಡ್ಕೊಂಡ್ರು ಕಾಲಿಗೆ ಬೀಳ್ತೇವೆ ಅಂದ್ರೂ ಬಿಡವಲ್ರಿ ಅವ್ರು ಒಂದು ತಿಂಗಳ ಸಾಲಕ್ಕೆ ಇದೇ 1 ತಿಂಗಳ ಡ್ಯೂ ಆಗಿದ್ರೇನು ಭಾಳ ಏನಿಲ್ಲ 2 ಸೇರಿ ಮುಂದಿನ ತಿಂಗಳ ಕಟ್ತೇವೆ ಅಂದ್ರೂ ಇಲ್ಲ ಆಗಂಗಿಲ್ಲ ಅಂತ ಎಷ್ಟೊತ್ತಿ ಬಂದು ಕುಂತಿದ್ರು ಸರ್ ಒಂದು 3-4 ತಾಸು ಸರ್ ಬಂದು ಕುಂತವ್ರು 9 ಗಂಟೆಯಿಂದ ಬಂದಿದ್ರೆ ದಿನಕ್ಕೆ 4 ಸತಿ ಬರ್ತಾರೆ ಫೋಟೋ ಹೊಡ್ಕೊಂತಾರೆ ಹೋಗ್ತಾರೆ ನಾ ಹೇಳಿದ್ದೀನಿ ಅವ್ರಿಗೆ ಎಮರ್ಜೆನ್ಸಿ ಐತೆ ನಮ್ದು ಅಂತ ಹೇಳಿ ಇಲ್ಲ ಅಂದ್ರೆ ಬೌನ್ಸ್ ಆಗಿದೆ ಸರ್ ಒಂದಿನ 2 ದಿನ ಬೌನ್ಸ್ ಆಗಿದ್ದಕ್ಕೆ ಅಷ್ಟೇ ನಾ ಅದೇ ಹೇಳ್ತೀನಿ ಅವರಿಗೆ ಇನ್ರಿ 1 ದಿನ 2 ದಿನ ಅಷ್ಟೇ ಬೌನ್ಸ್ ಆಗೈತಿ ಪೆನಾಲ್ಟಿ ನೀವು ತೊಗೊಂಡಿರಲ್ಲ ಸ್ವಲ್ಪ ವೇಟ್ ಮಾಡ್ರಿ ನಮ್ಗೆ ಎಮರ್ಜೆನ್ಸಿ ಐತಿ ನಾವು ಹೋಗಿ ಬಂದು ನಿಮ್ಗೆ ಕ್ಲಿಯರ್ ಮಾಡ್ತೀವಿ ಅಂದ್ರೆ ಇಲ್ಲ ಸರ್ ಕ್ಲಿಯರ್ ಮಾಡೇ ಹೋಗ್ಬೇಕಂತ ಸರ್ ಹಾಂ ಅದನ್ನ ಹೇಳ್ತಿದ್ದಾರೆ ಅವರು ಎಷ್ಟು ಹಿಂಸೆ ಅನ್ಸುತ್ತೆ ಭಾಳ ಹಿಂಸೆ ಅನ್ಸತ್ತೆ ಸರ್ ಏನು ಹಿಂಗೆ ಮಾಡಿರಿ ಹೆಂಗೆ ಸರ್ ಅದನ್ನ ಅವ್ರು ಅದ ಹೇಳಿದಾರೆ ಈಗ ನಿಮ್ಮ ಫ್ಯಾಮಿಲಿಗೆ ಯಾರು ಹಿಂಗೆ ಆಯ್ತಂದ್ರೆ ನೀವೇನು ಮಾಡ್ತೀರಿ ಅಂತ ಹೇಳಿದ್ರೆ ನಮ್ಮ ಫ್ಯಾಮಿಲಿ ಬಿಡ್ರಿ ಅದು ನಮ್ಮ ಪರ್ಸ್ನಲ್ ಅಂತ ಹೇಳ್ತಾರೆ ನಮ್ಮ ಅಜ್ಜಿಯವ್ರಿಗೆ ಸರಿ ಇಲ್ರಿ ನಾವು ಸ್ವಲ್ಪ ಎಮರ್ಜೆನ್ಸಿ ಐತೆ ಅಂತ ಹೊಂಟಿವ್ರಿ ನಾವು ಹೋಗಿ ಬಂದು ಕಟ್ತೀನಿಪ್ಪ ಅಂದ್ರೆ ಅಂತ ಅಲ್ಲ ಅಂತ್ರಿ ಕುರ್ಚಿ ಬಡ್ದು ಮಾತಾಡ್ತಾನೆ ರೀ ಇಲ್ಲ ನಾ ಕೊಡಗಬೇಕಾ ಯಾರು ಸತ್ತಿರಿ ನಂಗೆ ಸಂಬಂಧ ಇಲ್ಲ ನನಗೆ ಇವತ್ತೇ ಬೇಕಂತ ಹೇಳ್ತಾರೆ ಅದ ಕುರ್ಚಿ ಹೋಗೋದು ಹೇಳ್ತಾನೆ ರೀ ನನಗೆ ಇವತ್ತೇ ಬೇಕಾ ನಾನು ನೋಡ್ತೀನಿ ನೀವು ಹಂಗೆ ಹೋಗ್ತೀರಾ ನಾನು ನೋಡ್ತೀರ ಅಂತ ಸರ್ವಗ್ರಾಮ್ ಫೈನಾನ್ಸ್ ಅಂತ ಹೇಳಿ ಸರ್ ಬ್ಯಾಡಗಿ ಒಳಗೆ ಲೀಗಲ್ ನೋಟಿಸ್ ಅಂತ ಇದೇನೆ ಅದ್ರಿಗೆ ಇದ್ರ ಮೇಲೆ ಬರೆದಿದ್ದಿಲ್ಲ ಏನಿಲ್ಲ ಲೀಗಲ್ ಅಂತೇಳಿ ಅವರೇ ಕ್ರಿಯೇಟ್ ಮಾಡ್ಕೊಂಡು ತೊಗೊಂಬಂದಿರ ನೋಟಿಸ್ ಬೆದರಿಕೆ ಹಾಕಿದ್ರು ಹಾಂ ಟಾರ್ಚರ್ ಇದಿಷ್ಟು ಅಂತಂದ್ರೆ ಈಗ ಸದ್ಯ ಫೈನಾನ್ಸ್ ಕಿರುಕುಳಕ್ಕೆ ಒಳಗಾಗಿರ್ತಕ್ಕಂಥ ಕುಟುಂಬದ ಮಾತು ನಾವು ಪ್ರತಿ ತಿಂಗಳು ಸರಿಯಾದಂಥ EMI ಕಟ್ಟಿದ್ದೇವೆ ಕೇವಲ 1 ತಿಂಗಳ ಬಾಕಿ ಇದ್ದ ಮಾತ್ರಕ್ಕೆ ಈ ರೀತಿ ನಮ್ಮ ಕುಟುಂಬವನ್ನು ಹಿಂಸೆ ಮಾಡ್ತಾ ಇದ್ದಾರೆ ಇವರಿಗೆ ಕಠಿಣ ರೀತಿಯಂಥ ಕ್ರಮ ಆಗ್ಬೇಕಂತೇಳಿ ಈಗ ಅವರ ತಾಯಿ ಸೂರಜ್ ಅವರ ತಾಯಿ ಮತ್ತು ಸೂರಜ್ ಅವರು ಆಗ್ರಹಿಸಿದ್ದಾರೆ ಕ್ಯಾಮ್ರಾಮನ್ ನಿಂಗಪ್ಪ ಜೊತೆ ಶಿವಮಡಿವಾಳ ನ್ಯೂಸ್ ಫಸ್ಟ್ ಹಾವೇರಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.